ಅಬ್ಸರ್ವ್ ಮಾಡಬಹುದು ಮೆಟ್ರೋನೇ ಹೋಗ್ತಾ ಇದೆ. ಸೊ ನೋಡಿ ಅಲ್ಲಿ ಕೋನನ್ಕುಂಟೆ ಕ್ರಾಸ್ ಮತ್ತೆ ದೊಡ್ಡಕಲ್ಸಂದ್ರ ಮೆಟ್ರೋ ಸ್ಟೇಷನ್ ಮಧ್ಯದಲ್ಲೇ ಈ ಒಂದು ಬಿಲ್ಡಿಂಗ್ ನಿಮ್ಗೆ ಲೊಕೇಟೆಡ್ ಆಗಿರೋದು. ಇವಾಗ ಕಂಪ್ಲೀಟ್ ಆಗಿ ಬಿಲ್ಡಿಂಗ್ ನಾವು ರೆಂಟಿಗೆ ಕೊಡ್ತೀವಿ ಅಂದ್ರೆ ಏನ್ ರೆಂಟಲ್ ಇನ್ಕಮ್ ಎಕ್ಸ್ಪೆಕ್ಟ್ ಸರ್? 1,10,000 to 1,20,000 ವರ್ಗುನು ರೆಂಟ್ ಬರುತ್ತೆ. ಟಿವಿ ಕ್ಯಾಬಿನೆಟ್ ಆಗಿರ್ಬೋದು, ವಾರ್ಡ್ರೂಬ್ಸ್ ಆಗಿರ್ಬೋದು, ಕಬೋರ್ಡ್ಸ್ ಆಗಿರ್ಬೋದು, ಅದೆಲ್ಲ ಏನು ಬಯರ್ ಕೇಳ್ತಾರೆ ಅದ್ರ ತಕ್ಕನಂಗೆ ನಾವು ಅದನ್ನ ರೆಡಿ ಮಾಡ್ಕೊಡ್ತೀವಿ. ಅದಕ್ಕೊಂದು ಕೊಟೇಶನ್ ಕೊಡ್ತೀವಿ, ಅವ್ರಿಗೆ ಯಾವ ರೀತಿ ಬೇಕು ಆ ರೇಂಜಲ್ಲಿ ನಾವು ಮಾಡ್ಕೊಡಕ್ಕೆ ನಾವು ರೆಡಿ ಆಗಿದೆ. ಸೊ 1 BHK ನಿಮ್ಗೆ ಒಂದು 12,000 ಬಂದ್ರೆ 2 BHK ನಿಮ್ಗೆ 25,000 ವರೆಗೂ ನಿಮ್ಗೆ ರೆಂಟಲ್ ಇನ್ಕಮ್ ಬರುತ್ತೆ. ಏಕಾತ ಡಾಕ್ಯುಮೆಂಟ್ಸ್ ಇದು, BBMP ಏಕಾತ ಆಗಿದೆ, ಪ್ಲಸ್ DC ಕನ್ವರ್ಷನ್ ಆಗಿದೆ. ಆಮೇಲೆ ಲೋನ್ಸ್ ಯಾವ ಬ್ಯಾಂಕ್ ಅಲ್ಲಿ ಬೇಕಾದ್ರೂ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ನಿಮ್ಗೆ ಲೋನ್ ಪ್ರಾವಿಷನ್ ಸಿಗತ್ತೆ. ನಮ್ಗೆ ಏನನ್ನ ಇಂಟೀರಿಯರ್ ನಾವೇ ಮಾಡ್ಕೊಂತೀವಿ, ನಮ್ಗೆ ಏನ್ ಕಡಿಮೆ ಮಾಡ್ಕೊಡ್ತೀರಾ ಅಂದ್ರೆ ಟೋಟಲಿ 10 lakhs ಕಡಿಮೆ ಮಾಡ್ಕೊಟ್ಬಿಡ್ತೀನಿ ಸರ್. ಹಾಯ್ ಗೈಸ್, ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ತನ್ವೀರ್ ಹಾಗೂ ಧನುಷ್ ಜೊತೆ. ವೀಕ್ಷಕರೇ, ನಿಮ್ಮ ಪ್ರಾಪರ್ಟಿ 2 ಮೆಟ್ರೋ ಸ್ಟೇಷನ್ ಮಧ್ಯ ಇದ್ರೆ ಹೇಗಿರುತ್ತೆ? ಹೌದು ವೀಕ್ಷಕರೇ, ಈ ಪ್ರಾಪರ್ಟಿ ಬಂದು ನಿಮಗೆ ಇಲ್ಲಿಂದ ಜಸ್ಟ್ 500 ಮೀಟರ್ಸ್ ಹೋದ್ರೆ ದೊಡ್ಡಕಲ್ಸಂದ್ರ ಮೆಟ್ರೋ ಸ್ಟೇಷನ್ ಸಿಗುತ್ತೆ. ಹಾಗೆ ಈ ಸೈಡ್ ಜಸ್ಟ್ 500 ಮೀಟರ್ಸ್ ಹೋದ್ರೆ ನಿಮಗೆ ಕೋನನ್ಕುಂಟೆ ಮೆಟ್ರೋ ಸ್ಟೇಷನ್ ಸಿಗುತ್ತೆ. ಸೊ ಅಲ್ಲಿ ಲೊಕೇಟೆಡ್ ಆಗಿರುವಂತ ಈ ಒಂದು ಹಾಟ್ ಪ್ರಾಪರ್ಟಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮಗೆ ಕಮರ್ಷಿಯಲ್ ಕೂಡ ಸಿಗುತ್ತೆ, ಸೆಮಿ ಕಮರ್ಷಿಯಲ್ ಇದೆ, 1 BHK ಇದೆ, 2 BHK ಇದೆ, 2 BHK ಇದೆ, ಹಾಗೆ ಒಂದು ಬ್ಯಾಚುಲರ್ ರೂಮ್ಸ್ ಜೊತೆಗೆ ಬರ್ತಾ ಇದೆ. ಸೊ ಕಂಪ್ಲೀಟ್ ಬಿಲ್ಡಿಂಗ್ ನಿಮಗೆ ಸೇಲಿಗಿರುತ್ತೆ. ಬನ್ನಿ ಇದ್ರ ಬಗ್ಗೆ ಮಾಹಿತಿ ತಗೊಳ್ತಾ ಹೋಗೋಣ. ಮೋಹನ್ ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ ಸರ್? ಆರಾಮಾಗಿದ್ದೀನಿ ಸರ್. ಓಕೆ ಸರ್, ಇದು ಎಕ್ಸಾಕ್ಟ್ ಆಗಿ ಪ್ರಾಪರ್ಟಿ ಎಲ್ಲಿ ಲೊಕೇಟೆಡ್ ಆಗಿರೋದು? ಸರ್ ಇದು ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಹೇಳ್ಬೇಕಂದ್ರೆ ಇದು ದೊಡ್ಡಕಲ್ಸಂದ್ರ ಅಂತೇಳಿ ಒಂದು ಇದು ಗ್ರಾಮಠಾಣದಲ್ಲಿ ಲೇಔಟ್ ಮಾಡಿರೋದು. ಮುನಿರೆಡ್ಡಿ ಲೇಔಟ್ ಅಂತೇಳಿ. ಮುನಿರೆಡ್ಡಿ ಲೇಔಟ್ ಅಂತೇಳಿ ತುಂಬಾ ಹಳೆ ಲೇಔಟ್ ಇದು. ಅದು 1970 ಆಜುಬಾಜುದಲ್ಲಿ ಕನ್ವರ್ಷನ್ ಆಗಿದೆ. ಏಕಾದ ಪ್ರಾಪರ್ಟಿ ಆಯ್ತಾ, BBMP ಲಿಮಿಟ್ಸ್ ಅಲ್ಲಿ ಇದೆ. ಕ್ಲಾಸ್ ಲೊಕೇಟೆಡ್ ಅಲ್ಲಿ ನಾವು ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ. ಓಕೆ, ಸೊ ಎಷ್ಟು ಕನ್ಸ್ಟ್ರಕ್ಷನ್ ಮಾಡಿದ್ದೀರಾ? ಇದು ಟೋಟಲ್ ಕನ್ಸ್ಟ್ರಕ್ಷನ್ ಏರಿಯಾ ಎಷ್ಟು ಬರುತ್ತೆ? 900 ಸ್ಕ್ವೇರ್ ಫೀಟ್ ಬರುತ್ತೆ. 900 ಸ್ಕ್ವೇರ್. ಹೌದೌದು. ಓಕೆ, ಸೊ ಎಷ್ಟು ಮೆಜರ್ಮೆಂಟ್ ಇದೆ ಸರ್? ಇದು 17/58 ಬರುತ್ತೆ. 17/58 ಮೆಜರ್ಮೆಂಟ್ ಅಲ್ಲಿ ನೀವು ಬರುತ್ತೆ. ಹೌದು. ಓಕೆ, ಸೊ ಹತ್ರ ಇದು ಮೆಟ್ರೋ ಸ್ಟೇಷನ್ ಅಂತ ಹೇಳ್ತಾ ಇದ್ದೀರಾ. ಯಾವ ಮೆಟ್ರೋ ಸ್ಟೇಷನ್ ಬರುತ್ತೆ ಇಲ್ಲಿ? ಸರ್ ಈ ಕಡೆ ಹೋದ್ರೆ ಇದು ದೊಡ್ಡಕಲ್ಸಂದ್ರ ಮೆಟ್ರೋ ಸ್ಟೇಷನ್. ಲೆಸ್ಟ್ ಈ ಕಡೆ ಕಾಣ್ತಾ ಇದೆಯಲ್ಲ, ಇದೇ ಬಂದ್ಬಿಟ್ಟು ಕೋಣನಕುಂಟೆ ಕ್ರಾಸ್ ಮೆಟ್ರೋ ಸ್ಟೇಷನ್. ಆ ಮೆಟ್ರೋ ಸ್ಟೇಷನ್ ಇಳಿದ ತಕ್ಷಣ 4M ಮಾಲ್ ಬರುತ್ತೆ. ಆಪೋಸಿಟ್ 4M ಮಾಲ್ ಮೆಟ್ರೋ ಸ್ಟೇಷನ್ ಆಪೋಸಿಟ್. ಅಲ್ಲಿಂದ ಜಸ್ಟ್ ಒಂದು 500 ಮೀಟರ್ಸ್ ಮುಂದೆ ಬಂದ್ರೆ ಅದೇ ರೋಡ್ ಅಲ್ಲೇನೆ ನಾವು ಕನ್ಸ್ಟ್ರಕ್ಟೆಡ್ ಮಾಡಿದೀವಿ. ಓಕೆ, ಸೊ ವೀಕ್ಷಕರೇ, ನೀವು ನೋಡಿದಂಗೆ ಇಲ್ಲಿ ನಿಮಗೆ ಕೋನನ್ಕುಂಟೆ ಮೆಟ್ರೋ ಕ್ರಾಸ್ ಇಂದ ಜಸ್ಟ್ 500 ಮೀಟರ್ಸ್ ಅಲ್ಲಿ ಈ ಒಂದು ಪ್ರಾಪರ್ಟಿ ಲೊಕೇಟೆಡ್ ಆಗಿರೋದು. ಕಮರ್ಷಿಯಲ್ ಇದೆ, ಸೆಮಿ ಕಮರ್ಷಿಯಲ್ ಇದೆ, ಹಾಗೆ 2 BHK ಇದೆ, 2 BHK ಇದೆ. ನೆಕ್ಸ್ಟ್ ನಿಮಗೆ ಒಂದು ಬ್ಯಾಚುಲರ್ ರೂಮ್ ಕೂಡ ಇದೆ, 1 BHK ಇದೆ. ಬನ್ನಿ ಈ ಒಂದು ಬಿಲ್ಡಿಂಗ್ ಹೆಂಗೆ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ನೋಡೋಣ. ಕಂಪ್ಲೀಟ್ ಆಗಿ ನಿಮಗೆ ಸೇಲಿಗಿರುತ್ತೆ. ಸರ್ ಇವಾಗ ಫಸ್ಟ್ ಕೆಳಗಡೆಯಿಂದ ಹೇಳಿ, ಕೆಳಗಡೆ ಏನ್ ಮಾಡಿದ್ದೀರಾ? ಸರ್ ಇದು ಕಮರ್ಷಿಯಲ್ಗೆ ಅಂತೇಳಿ ನಾವು ರೆಂಟ್ಗೆ ಅಂತೇಳಿ ಕಟ್ಟಿದ್ದೀವಿ. 12/40 ಮೆಜರ್ಮೆಂಟ್ ಅಲ್ಲಿ ಇದು ನಾವು ಕಮರ್ಷಿಯಲ್ ಮಾಡಿದ್ದೀವಿ. ಇದೇ ರೀತಿ ಮೇಲ್ಗಡೆ, ಆಮೇಲೆ ಜೊತೆಗೆ ಗ್ರೌಂಡ್ ಫ್ಲೋರ್ ಅಲ್ಲೇನೆ ನಾವು ಒಂದು ಪಾರ್ಕಿಂಗ್ ಏರಿಯಾ ಅಂತೇಳಿ ಒಂದು 10 2 ವೀಲರ್ ನಿಂತ್ಕೊಳ್ಳೋ ಅಂತ ಒಂದು ಏರಿಯಾನ ನಾವು ಪಾರ್ಕಿಂಗ್ ಸ್ಪೇಸ್ ತರ ಬಿಟ್ಟಿದ್ದೀವಿ. ಸರಿ ಸರ್, ಇವಾಗ ಕಂಪ್ಲೀಟ್ ಆಗಿ ಬಿಲ್ಡಿಂಗ್ ನಾವು ರೆಂಟಿಗೆ ಕೊಡ್ತೀವಿ ಅಂದ್ರೆ ಏನ್ ರೆಂಟಲ್ ಇನ್ಕಮ್ ಎಕ್ಸ್ಪೆಕ್ಟ್? ಸರ್ 1,10,000 to 1,20,000 ವರ್ಗುನು ರೆಂಟ್ ಬರುತ್ತೆ ಸರ್. ಓಕೆ, ಸೊ ಹಾಗೆ ವೀಕ್ಷಕರೇ, ನಿಮ್ಗೆ ಇಲ್ಲಿ ರೆಂಟ್ ಕಂಪ್ಲೀಟ್ ಆಗಿ ಬಿಲ್ಡಿಂಗ್ ಏನಾದ್ರು ನೀವು ರೆಂಟಿಗೆ ಕೊಟ್ರೆ ನಿಮ್ಗೆ 1,10,000 ವರೆಗೂ ರೆಂಟಲ್ ಇನ್ಕಮ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಸರ್ ಬನ್ನಿ, ಆಗಿದ್ರೆ ಒಳಗಡೆ ಹೋಗ್ತಾ. ಸರ್ ಆಯ್ತು ಸರ್. ನೋಡಿ ಸರ್, ಇದು ಬೆಸ್ಕಾಮ್ ಎಲೆಕ್ಟ್ರಿಸಿಟಿ ಮಾಡಿದೀವಿ. ಪ್ರತಿಯೊಂದು ಮನೆಗೆ ಇಂಡಿವಿಜುವಲ್ ಮೀಟರ್ ಹಾಕಿದೀವಿ. ಕಮರ್ಷಿಯಲ್ ಸಪ್ರೇಟು, ಮನೆಗಳಿಗೆ ಸಪ್ರೇಟು ಎಲ್ಲ ಹಾಕಿದೀವಿ. ಹಾಕ್ಬಿಟ್ಟು ಎಲ್ಲ ಪರ್ಫೆಕ್ಟ್ ಆಗಿ ಏನ್ ಮಾಡಿದೀವಿ. ಇದೇನಿದೆ 4 ಅಡಿ ಪ್ಯಾಸೇಜ್ ಬಿಟ್ಟು ಪ್ಲಸ್ ಟೋಟಲಿ 5 ಫೀಟ್ ಇದೆ. 5 ಅಡಿ ಪ್ಯಾಸೇಜ್ ನಾವು 40 ಅಡಿ ಪ್ಯಾಸೇಜ್ ಬಿಟ್ಟಿದೀವಿ. ಕಂಪ್ಲೀಟ್ ಆಗಿ ಅಲ್ಲಿವರೆಗೂ ನಾವು 40 ಅಡಿವರೆಗೂ ಪ್ಯಾಸೇಜ್ ಬಿಟ್ಬಿಟ್ಟಿದೀವಿ. ಇದು ಈ ಪ್ಯಾಸೇಜ್ ಅಲ್ಲಿ 2 ವೀಲರ್ ಹೋಗಿ ಒಳಗಡೆ ಪಾರ್ಕ್ ಮಾಡಕ್ಕೆ ಅಂತ ಹೇಳಿ ಒಂದು ಜಾಗ ಮಾಡ್ಕೊಂಡಿದ್ದೀವಿ. ಟೋಟಲಿ ಇದು ಏನ್ ಏರಿಯಾ ಇದೆ ಇದೆಲ್ಲ 2 ವೀಲರ್ ಪಾರ್ಕಿಂಗ್ ಅಂತ ಹೇಳಿ ಜಾಗ ಬಿಟ್ಕೊಂಡಿದ್ದೀವಿ. ಇದ್ರ ಜೊತೆಗೆ ಏನಿದೆ, ನಾವು ಇಲ್ಲಿ ಗ್ಯಾಸ್ ಲೈನ್ಗಳು ಮಾಡಿದ್ದೀವಿ ಸರ್.
ಓಕೆ, ಇಲ್ಲೇ ಗ್ಯಾಸ್ ಲೈನ್ ಬರುತ್ತೆ. ಗ್ಯಾಸ್ ಲೈನ್ಗಳು ಮಾಡಿದೀವಿ. ಅದಕ್ಕಂತೇಳಿ ಸಪರೇಟ್ ಆಗಿ ಪ್ಲಾಟ್ಫಾರ್ಮ್ ಮಾಡಿದೀವಿ. ಆಮೇಲೆ ಇವಾಗ ಕಮರ್ಷಿಯಲ್ಗೆ ಎಲ್ಲಾನು ನಾವೇನ ರೆಂಟ್ ಕೊಟ್ರೆ ಅವರಿಗೆ ವಾಶ್ರೂಮ್ ಅದು ಇದು ಕೇಳ್ತಾರೆ, ವಾಟರ್ ಕೇಳ್ತಾರೆ. ಅದಕ್ಕೆಲ್ಲ ಪ್ರಾವಿಷನ್ ಮಾಡ್ಬಿಟ್ಟು ಒಂದು ವಾಶ್ರೂಮು ಪ್ಲಸ್ ಟಾಯ್ಲೆಟ್ ಫೆಸಿಲಿಟಿ ಇರುವಂತದ್ದು ಒಂದು ಟಾಯ್ಲೆಟ್ ಕಟ್ಟಿದೀವಿ. ಓಕೆ, ಸೊ ಹಾಗೆ ವೀಕ್ಷಕರೇ, ನಿಮಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಕಮರ್ಷಿಯಲ್ ಸ್ಪೇಸ್ ಇರುತ್ತೆ. ಸೊ ಕಮರ್ಷಿಯಲ್ ಸ್ಪೇಸಿಗೋಸ್ಕರನೇ ಪಾರ್ಕಿಂಗ್ ಕೂಡ ಇದೆ. ಅನಂತರ ನಿಮಗೆ ಒಂದು ಕಾಮನ್ ಬಾತ್ರೂಮ್ ಕೂಡ ಮಾಡ್ಕೊಟ್ಟಿದ್ದಾರೆ ನೋಡಿ ಸರ್. ಆಮೇಲೆ ನಾವು ಇದನ್ನ ಒಂದು ಬೋರ್ವೆಲ್ ಇದೆ. ಬೋರ್ವೆಲ್ ಅಲ್ಲಿ 1300 ಫೀಟ್ ನಾವು ಬೋರ್ವೆಲ್ ಡೀಪ್ ಮಾಡಿದೀವಿ. ಅದರಲ್ಲಿ ಸಫಿಶಿಯಂಟ್ ಆಗಿ ವಾಟರ್ ಎಷ್ಟು ಬೇಕು ಅಂತ 1.5 ಇಂಚು ನೀರಿದೆ. ಜೊತೆಗೆ ಸಂಪ್ ಅಂತೇಳಿ ಒಂದು ಮಾಡಿದೀವಿ. ಈ ಸಂಪ್ ಅಲ್ಲಿ ಒಂದು 20,000 ಲೀಟರ್ ಸ್ಟೋರೇಜ್ ಆಗುತ್ತೆ. 20,000 ಲೀಟರ್ ಸ್ಟೋರೇಜ್ ಆಗುತ್ತೆ. ಈ ಸಂಪ್ಗೆ ಕಾವೇರಿ ಸಂಪರ್ಕನೂ ಇದೆ, ಪ್ಲಸ್ BBMP ಕಾರ್ಪೊರೇಷನ್ ವಾಟರ್ ಬರುತ್ತೆ, ಪ್ಲಸ್ ಬೋರ್ ವಾಟರ್ ಬರುತ್ತೆ. ಆದ್ರಿಂದ ನೀರಿನಿಂದ ತೊಂದರೆ ಏನು ಬರೋದಿಲ್ಲ. ಓಕೆ, ಸೊ ಹಾಗೆ ವೀಕ್ಷಕರೇ, ಇವ್ರು ಹೇಳ್ದಂಗೆ ನಿಮ್ಗೆ ಬೋರ್ವೆಲ್ ಇದೆ, ಕಾವೇರಿ ವಾಟರ್ ಕನೆಕ್ಷನ್ ಇದೆ, BBMP ಇಂದ ನೀರು ಕೂಡ ಬರುತ್ತೆ. ಸೊ 12,000 ಲೀಟರ್ ಸಂಪ್ ಕೂಡ ಮಾಡಿದ್ದಾರೆ. ಸೊ ನೀರಿನ ಫೆಸಿಲಿಟಿಗೂ ನಿಮ್ಗೆ ಏನೂ ತೊಂದರೆ ಇರಲ್ಲ. ಬನ್ನಿ ಸರ್ ಮೇಲ್ಗಡೆ ಹೋಗೋಣ. ಹಾಗೆ ವೀಕ್ಷಕರೇ, ಫಸ್ಟ್ ಫ್ಲೋರ್ ಅಲ್ಲೂ ಕೂಡ ನಿಮ್ಗೆ ಸೆಮಿ ಕಮರ್ಷಿಯಲ್ ಸ್ಪೇಸ್ ಮಾಡಿದ್ದಾರೆ. ಸೊ ನೋಡಬಹುದು ಇಲ್ಲಿ. ಬನ್ನಿ ಸರ್. ಸರ್ ಇದು ಏನ್ ಸ್ಪೇಸ್ ಅಲ್ಲಿ ಬರ್ತಾ ಇದೆ ಸರ್? ಇದು 12 ಫೀಟ್ ಬೈ 25 ಫೀಟ್ ಬರುತ್ತೆ ಸರ್. 12 ಫೀಟ್ ಬೈ 25 ಫೀಟ್ ಬರುತ್ತೆ. 25 ಫೀಟ್ ಬರುತ್ತೆ. ಓಕೆ, ಇದು ಏನ್ ಬೇಕಂತಂದ್ರೆ ಇಲ್ಲಿ ಓಪನ್ ಸ್ಪೇಸ್ ಇರೋದ್ರೆ ಅಡ್ವರ್ಟೈಸ್ಮೆಂಟ್ಗೆ ಅವ್ರು ಏನಾನ ಗ್ಲಾಸ್ ಗೀಸ್ ಹಾಕೊಬಹುದು. ಇಲ್ಲ ಅಂದ್ರೆ ರೋಲಿಂಗ್ ಶಟರ್ ಹಾಕುವಂತ ಪ್ರಾವಿಷನ್ ಇದ್ರೆ ನಾವು ರೋಲಿಂಗ್ ಶಟರ್ ಹಾಕೊಡ್ತೀವಿ. ಗ್ಲಾಸ್ ಕೇಳಿದ್ರೆ ಗ್ಲಾಸ್ ಹಾಕೊಡ್ತೀವಿ. ಇದಕ್ಕೆ ಈ ಕಡೆಯಿಂದ ಒಂದು ರೋಲಿಂಗ್ ಶಟರ್ ಒಳಗಡೆ ಬರಕ್ಕೆ ಅಂತೇಳಿ ಇದು ಮೈನ್ ವಿಂಡೋ ಈಸ್ಟ್ ಫೇಸಿಂಗ್ ಅಂತೇಳಿ ಒಂದು ವಿಂಡೋ ಈಸ್ಟ್ ಫೇಸಿಂಗ್ ಅಂತ ಒಂದು ರೋಲಿಂಗ್ ಶಟರ್ ನ ಬಿಟ್ಕೊಂಡಿದ್ದೀವಿ. ಸೊ ವೀಕ್ಷಕರೇ, ನೋಡ್ತಾ ಇದ್ದೀರಾ, ನಿಮಗೆ ಫಸ್ಟ್ ಫ್ಲೋರ್ ಅಲ್ಲೂ ಕೂಡ ಒಂದು ಕಮರ್ಷಿಯಲ್ ಸ್ಪೇಸ್ ಇದೆ. ಸೊ ಆರಾಮಾಗಿ ನೀವು ಅಲ್ಲಿ ಡಿಸ್ಪ್ಲೇ ಕೂಡ ಮಾಡ್ಬೋದು, ನಿಮ್ದೇನಾದ್ರೂ ಶಾಪ್ ಏನಾದ್ರೂ ಇದ್ರೆ. ಸೊ ಈಸ್ಟ್ ಫೇಸಿಂಗ್ ಈಗ ನಿಮಗೆ ರೋಲಿಂಗ್ ಸೆಟರ್ಸ್ ಕೂಡ ಹಾಕೊಟ್ಟಿದ್ದಾರೆ. ಈ ತರ ಒಂದು ನಿಮಗೆ ಸಿಗ್ತಾ ಇರೋದು ಒಂದು ಸೆಮಿ ಕಮರ್ಷಿಯಲ್ ಸ್ಪೇಸ್. ಸೊ ಇದ್ರ ಬ್ಯಾಕ್ ಸೈಡ್ 1 BHK ರೂಮ್ ಸಿಗತ್ತೆ. ಬನ್ನಿ ನೋಡೋಣ. ಸೊ ಹಾಗೆ ಅಬ್ಸರ್ವ್ ಮಾಡ್ದಂಗೆ ಕಂಪ್ಲೀಟ್ ಆಗಿ ನೆಲಕ್ಕೆಲ್ಲ ನಿಮಗೆ ಗ್ರಾನೈಟ್ ಹಾಕ್ಸಿರುವಂಥದ್ದು. ಸೊ PVC ವಿಂಡೋಸ್ ಕೂಡ ಮಾಡಿದ್ದಾರೆ. ಹಾಗೆ ಟೈಲಿಂದ ಕ್ಲಾಡಿಂಗ್ ಕೂಡ ಮಾಡಿದ್ದಾರೆ. ಬನ್ನಿ 1 BHK ತೋರಿಸ್ತೀವಿ. ಸೊ ಫಸ್ಟ್ ಎಂಟ್ರೆನ್ಸ್ ಅಲ್ಲಿ ಫಸ್ಟ್ ನಮಗೆ ಇದು ಟೀಕ್ವುಡ್ ಮೇನ್ ಡೋರ್ ಸಿಗುತ್ತೆ. ಸೊ ನೋಡ್ತಾ ಇದ್ದೀರಾ, ಈ ತರ ಟೀಕ್ವುಡ್ ಮೇನ್ ಡೋರ್ ಬರುತ್ತೆ. 5 ಇಂಚ್ ವಾಸ್ಕಲ್ಲು. ಓಕೆ, ಸೊ ಇದು 5 ಇಂಚ್ ಬರುತ್ತಾ ಸರ್? ಇದು 5 ಇಂಚ್ ವಾಸ್ಕಲ್ಲು ಪ್ಲಸ್ ಯುರೋಪೋ ಲಾಕ್ಸು ಸ್ಟ್ಯಾಂಡರ್ಡ್ ಕ್ವಾಲಿಟಿನೇ ಮೇಂಟೈನ್ ಮಾಡಿದ್ದೀವಿ. ಓಕೆ, ಸೊ ವೀಕ್ಷಕರೇ, ಕ್ವಾಲಿಟಿ ಕೂಡ ನೋಡ್ಬೋದು. ಯುರೋಪ ಲಾಕ್ ಹಾಕಿದ್ದಾರೆ. ಅನಂತರ ಸ್ಟ್ಯಾಂಡರ್ಡ್ ಕ್ವಾಲಿಟಿಯಿಂದನೇ ನಿಮಗೆ ಈ ತರ ಒಂದು ಡೋರ್ ಕೊಡ್ತಾ ಇರೋವಂಥದ್ದು. ಸೊ ಫಸ್ಟ್ ಆಗಿ ನೋಡೋದಾದ್ರೆ ನಮಗೆ ಹಾಲ್ ಸಿಗುತ್ತೆ ಈ ತರ ಒಂದು ಸ್ಪೇಷಿಯಸ್ ಅಲ್ಲಿ. ಸೊ ಏನ್ ಡೈಮೆನ್ಷನ್ ಅಲ್ಲಿ ಬರ್ತಾ ಇದೆ ಸರ್ ಇದು ಮನೆ? ನೋಡಿ ಸರ್, ಈ ಮನೆ ಬಂದ್ಬಿಟ್ಟು ಓವರ್ ಆಗಿ ಒಂದು 450 ಸ್ಕ್ವೇರ್ ಫೀಟ್ ಅಲ್ಲಿ ಒಂದು ಸಿಂಗಲ್ ಬೆಡ್ರೂಮ್ ಮನೆ ಮಾಡಿದೀವಿ. ಅದರಲ್ಲಿ ಒಂದು ಕಿಚನ್ ಮಾಡಿದ್ದೀನಿ. ಸಫಿಶಿಯಂಟ್ ಆಗಿ ಏನ್ ಬೇಕು ಒಂದು ಸಿಂಗಲ್ ಬೆಡ್ರೂಮ್ಗೆ ಯಾವ ರೀತಿ ಇರಬೇಕು ಆ ರೀತಿ ಮಾಡಿದೀವಿ. ಕಬೋರ್ಡ್ಸ್ ಎಲ್ಲ ಪೆಂಡಿಂಗ್ ಇದೆ. ಅವರು ಯಾರು ಬೈಯರ್ ಬರ್ತಾರೆ, ಬೈಯರ್ ಕೇಳಿದ ರೀತಿ ನಾವು ಮಾಡ್ಕೊಡ್ಬೇಕು ಅಂತ ಪೆಂಡಿಂಗ್ ಇಟ್ಟಿದೀವಿ. ಬಿಟ್ರೆ ಇಲ್ಲಾಂದ್ರೆ ಅದು ಕಂಪ್ಲೀಟ್ ಮಾಡ್ಬಿಡ್ತಾ ಇದೀವಿ. ಯಾವ್ದಾದ್ರು ನಾವು ಮಾಡಿರೋದಂತ ಬೈಯರು ಸ್ವಲ್ಪ ಕೆಲವರು ಇಷ್ಟಪಡಲ್ಲ. ಆದ್ರಿಂದ ನಾವೇನ್ ಮಾಡಿದ್ವಿ, ಅದೊಂದು ಪೆಂಡಿಂಗ್ ಇಟ್ಟಿದೀವಿ. ಅದೇ ರೀತಿ ಇದು ಪೂಜಾ ಮನೆ ಮಾಡಿದೀವಿ. ಓಕೆ, ಪೂಜಾ ಮನೆ ಎಲ್ಲ ಟೀಕ್ವುಡ್ ಡೋರ್ಸು ನೋಡಿ, ಎಲ್ಲ ಟೀಕ್ವುಡ್ ಡೋರ್ಸ್ ಇದೆ. ಜೊತೆಗೆ ಓಪನ್ ಮಾಡಿದ್ರೆ ಕ್ಲೀನಾಗಿ ಒಳ್ಳೆ ಮನೆಗೆ ದೇವ್ರ ಮನೆಗೆ ಯಾವ ರೀತಿ ಬೇಕು ಆ ರೀತಿನ ಕ್ಲೀನಾಗಿ ಸೂಟ್ ಮಾಡಿಕೊಟ್ಟಿದ್ದೀವಿ. ಓಕೆ, ಸೊ ನೆಕ್ಸ್ಟ್ ಒಂದು ನಮಗೆ ಸಿಗೋದು ಬೆಡ್ರೂಮ್. ಸೊ ಇದು ಮಾಸ್ಟರ್ ಬೆಡ್ರೂಮ್ ಸರ್? ಇದು ಮಾಸ್ಟರ್ ಸಿಂಗಲ್ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಇದು. ಓಕೆ, ಮಾಸ್ಟರ್ ಬೆಡ್ರೂಮು. ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಆರಾಮಾಗಿ ಒಂದು 9x10 ಮೆಜರ್ಮೆಂಟ್ ಅಲ್ಲಿ ಒಂದು ರೂಮ್ ಮಾಡಿದೀವಿ. ಇದು ಅದೇ ರೀತಿ ಇದಕ್ಕೆ ಒಂದು ಬಾಲ್ಕನಿ ಕೊಟ್ಟಿದೀವಿ. ಈ ಮಾಸ್ಟರ್ ಬೆಡ್ರೂಮ್ಗೆ ಒಂದು ಬಾಲ್ಕನಿ ಇದೆ. ಓಕೆ, ಸೊ ಈ ತರ ಒಂದು ಬಾಲ್ಕನಿ ಸ್ಪೇಸ್ ಸಿಗುತ್ತೆ. ಬಾಲ್ಕನಿ ಸ್ಪೇಸ್ ಬೇರೆ ಸಿಗುತ್ತೆ. ವೆಂಟಿಲೇಷನ್ಗೂ ಜಾಗ ಇದೆ ಇಲ್ಲಿ. ಓಕೆ, ಅದು ಬಂದ್ಮೇಲೆ ಇದು ಬಂದ್ಬಿಟ್ರು ನಿಮಗೆ ಒಂದು ವಾಷಿಂಗ್ ಮಿಷಿನು. ಇದು ವಾಷಿಂಗ್ ಮಿಷಿನು ಇಲ್ಲ ಅಂತಂತಂದ್ರೆ ನಿಮಗೆ ಡ್ರೆಸ್ಸಿಂಗ್ ರೂಮ್ ಬೇಕಾದರೂ ಮಾಡ್ಬೋದು. ಆ ಪ್ರಾವಿಷನ್ ಮಾಡಿಬಿಟ್ಟು ನಾವು ಇದು ಸಫಿಷಿಯೆಂಟ್ ಜಾಗ ಇದೆ ಇದು ಮಾಡಿಕೊಟ್ಟಿದ್ದೀವಿ. ಇದ್ರ ಜೊತೆಗೆ ಇದು ಟಾಯ್ಲೆಟ್ ಅಂತೇಳಿ ಟಾಯ್ಲೆಟ್ ಮಾಡಿದ್ದೀವಿ. ಟಾಯ್ಲೆಟು ಸಫಿಷಿಯೆಂಟ್ ಆಗಿದೆ. ಒಳ್ಳೆ ಟೈಲ್ಸ್ ಎಲ್ಲ ಒಳ್ಳೆ ಫಸ್ಟ್ ಕ್ವಾಲಿಟಿ ಟೈಲ್ಸ್ ಹಾಕಿದ್ದೀವಿ. ಒಳ್ಳೆ UPVC ವಿಂಡೋಸು, ಸುತ್ತ ಗ್ರಾನೈಟು ಎಲ್ಲ ಹಾಕಿ ನೀಟಾಗಿ
ಮಾಡ್ಕೊಟ್ಟಿದೀವಿ ಸರ್. ಸರ್ ಇದು 1 BHK ರೆಂಟಲ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಇದು 1 BHK ನಮಗೆ ಇವಾಗ ಮ್ಯಾಕ್ಸಿಮಮ್ ಕಮ್ಮಿ ಅಂತಂತನೂ ಒಂದು 12,000 ರೂಪಾಯಿ ಇಂದ 13,000 ರೂಪಾಯಿ ಬರುತ್ತೆ ಸರ್. 1 BHK ರೆಂಟ್ ಇಲ್ಲಿ ತುಂಬಾ ಡಿಮ್ಯಾಂಡ್ ಇರೋದ್ರಿಂದ ಪ್ರೆಸ್ಟೇಜ್ ಫಾಲ್ಕನ್ ಸಿಟಿ 4M ಮಾಲ್ ಇರೋದ್ರಿಂದ ಇದು ತುಂಬಾ ಡಿಮ್ಯಾಂಡ್ ಇದೆ ಸರ್ ಇಲ್ಲಿ. ಓಕೆ, ಸೊ ಹಾಗೆ ವೀಕ್ಷಕರೇ IT ಅವರಿಗೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಮೆಟ್ರೋ ಸ್ಟೇಷನ್ ತುಂಬಾ ಹತ್ರದಲ್ಲಿದೆ. ಒಂದು ಮೆಟ್ರೋ ಸ್ಟೇಷನ್ ಅಲ್ಲ, 2 ಮೆಟ್ರೋ ಸ್ಟೇಷನ್ ಹತ್ರ ಇರೋದು ಅಂತ ಪ್ಲೇಸ್ ನಿಮ್ಗೆ. ಹಾಗೆ ಒಂದು ನಿಮ್ಗೆ ಕೋನನಕುಂಟೆ ಮೆಟ್ರೋ ಸ್ಟೇಷನ್ ಕೂಡ ಹತ್ರ ಇದೆ. ಹಾಗೆ ದೊಡ್ಡಕಲ್ಸಂದ್ರ ಮೆಟ್ರೋ ಸ್ಟೇಷನ್ ಕೂಡ ಹತ್ರ ಬರುತ್ತೆ. ಸೊ ಒಳ್ಳೆ ರೆಂಟಲ್ ಇನ್ಕಮಿಗೆ ಹೋಗುವಂತ ಬಿಲ್ಡಿಂಗ್. ಬನ್ನಿ ಮೇಲ್ಗಡೆ ಇವಾಗ 2 BHK ಯೂನಿಟ್ ಇದೆ ಅಂತ, ಅದು ಹೇಗಿದೆ ಅಂತ ನೋಡೋಣ. ನೋಡಿ ಸರ್, ಈ ಮೆಟಲ್ ಏನಿದೆ ಸಫಿಶಿಯೆಂಟ್ ಗೆ ಜಾಗ ಬೇಕು ಅಂತೇಳಿ ಹೋಗಕ್ಕೆ ಅಂತೇಳಿ 3 ಫೀಟ್ಗೆ ನಾವು ಇದು ಮಾಡ್ಕೊಂಡಿದ್ದೀವಿ, ಲೆಂತ್ ಮಾಡ್ಕೊಂಡಿದ್ದೀವಿ. 3 ಫೀಟ್ ಪ್ಲಸ್ 3 ಫೀಟ್ ಅಂದರೆ 6 ಫೀಟ್ಗೆ ನಾವು ಪ್ಯಾಸೇಜ್ ಬಿಟ್ಕೊಂಡಿದ್ದೀವಿ. ಇದರಲ್ಲಿ ಕ್ಲೀನಾಗೆ ಜಾರದೆ ಇರೋ ಥರ ಗ್ರೂ ಹೊಡೆದಿದ್ದೀವಿ. ಪ್ಲಸ್ ಗ್ರಾನೈಟು 30 mm ಗ್ರಾನೈಟು ಫಿಕ್ಸ್ ಮಾಡಿದ್ದೀವಿ. ಇದೇ ರೀತಿ ಏನು ತೊಂದರೆ ಆಗಲ್ಲ, ಎಷ್ಟೇ ಮಳೆಯಲ್ಲಿ ಬಿದ್ರೂ ಏನು ತೊಂದರೆ ಆಗೋದೇ ಇರೋ ಥರ ಮಾಡಿದ್ದೀವಿ. ಪ್ಲಸ್ ನಾವು ಇದೇನೇ ಕವರ್ ಮಾಡ್ಕೊಂಡು ಹೋಗಿ ಮೇಲ್ಗಡೆ ನೀರು ಈ ಗ್ರಾನೈಟ್ ಮೇಲೆ ಬರಲೇಬಾರದು, ಆ ರೀತಿನೂ ನಾವು ಕವರ್ ಮಾಡಿದ್ದೀವಿ. ಅದನ್ನ ಮುಂದೆ ತೋರಿಸ್ತೀವಿ ನಾವು. ಸರಿ ಸರ್, ವೀಕ್ಷಕರೇ ನೋಡ್ತಾ ಇದ್ದೀರಾ, ಕಂಪ್ಲೀಟ್ ಆಗಿ ನಿಮ್ಗೆ MS ಇಂದ ರೈಲಿಂಗ್ಸ್ ಮಾಡಿದ್ದಾರೆ, ಗ್ರಾನೈಟ್ ಹಾಕಿದ್ದಾರೆ ಸ್ಟೇರ್ ಕೇಸಿಗೆ. ಹಾಗೆ ಅವ್ರು ಹೇಳ್ದಂಗೆ ಗ್ರೂ ಎಲ್ಲ ಮಾಡಿದ್ದಾರೆ. ಸೊ ನಿಮ್ಗೆ ಮಳೆ ಬಂದಾಗೆಲ್ಲ ತುಂಬಾನೇ ಯೂಸ್ಫುಲ್ ಇರತ್ತೆ, ಜಾರಲ್ಲ. ಬನ್ನಿ ಸರ್ 2 BHK ನೋಡೋಣ. ಬನ್ನಿ ಸರ್. ಹಾಗೆ ವೀಕ್ಷಕರೇ ನಿಮ್ಗೆ ಸಿಗ್ತಾ ಇರೋದು 2 BHK 2 ಯೂನಿಟ್ಸ್ ಇದೆ. ಇವಾಗ ನಾವು ಇರೋದು 2 BHK ಯೂನಿಟ್ ಅಲ್ಲಿ. ಇಲ್ಲೂ ಕೂಡ ನಿಮ್ಗೆ ನೋಡ್ಬೋದು ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಮಾಡಿದ್ದಾರೆ. ಕಂಪ್ಲೀಟ್ ಆಗಿ ಟೀಕ್ವುಡ್ ಮೇನ್ ಡೋರ್, ಯುರೋಪಲ್ ಲಾಕ್ ಜೊತೆಗೆ ಸೊ ಕಸ್ಟಮೈಸ್ ಹ್ಯಾಂಡಲ್ಸ್ ಜೊತೆಗೆ ಕೊಟ್ಟಿದ್ದಾರೆ. ಸೊ ನೋಡ್ಬೋದು. ಬನ್ನಿ ಸರ್ ಇದ್ರ ಬಗ್ಗೆ ಹೇಳಿ, 2 BHK ಯಾವ ತರ ಸ್ಪೇಸ್ ಅಲ್ಲಿ ಸರ್. ಇದು 2 BHK ಫ್ಲಾಟು ಸಫಿಷಿಯೆಂಟ್ ಆಗಿ ಒಂದು ಫ್ಯಾಮಿಲಿ ಇರೋಕ್ಕೆ ಎಷ್ಟು ಮೆಜರ್ಮೆಂಟ್ ಅಲ್ಲಿ ಹೆಂಗ್ ವಾಸ ಮಾಡಕ್ಕೆ ಅಂತ ಹೇಳಿದ್ರೆ ಅಷ್ಟೂ ಪ್ರಾವಿಷನ್ ನಾವು ಈ ಮನೆಯಲ್ಲಿ ಮಾಡಿದೀವಿ. ನೀವು ಒಳಗಡೆ ಬರ್ತಾ ಇದ್ದಂಗೆ ನೋಡಿ, ಹಾಲು ವಿಶಾಲವಾಗಿ ಹಾಲ್ ಇದೆ. ಹೌದು, ಹಾಲ್ ಇದೆ. ಪ್ಲಸ್ ಪೂಜಾರ್ ಮನೆ ಇದೆ. ಸೇಮ್ ಪೂಜಾ ಮನೆಗೆ ಟೀಕ್ವುಡ್ ಮಾಮೂಲಿ ಇದೇನಿದೆ ಟೀಕ್ವುಡ್ ಹಾಕಿದೀವಿ. ಇನ್ನು ಫಿಟ್ಟಿಂಗ್ಸ್ ಎಲ್ಲ ಹಾಕ್ಬೇಕಾಗಿದೆ. ಇದು ಅವರು ಇದಾದ್ಮೇಲೆ ಸೇಲ್ ಆದ್ಮೇಲೆ ಅವ್ರು ಯಾವ ತರ ಬೇಕು ಹೇಳ್ತಾರೆ ಆ ರೀತಿ ಹಾಕೊಡಕ್ಕೆ ಅಂತೇಳಿ ಪ್ರಾವಿಷನ್ ಆಗಿ ನಾವು ಇದು ಬಿಟ್ಕೊಂಡಿದೀವಿ. ಆಯ್ತಾ? ಆಮೇಲೆ ಹೀಗೆ ಬನ್ನಿ. ಸೊ ನೋಡ್ತಾ ಇದ್ದೀರಾ ವೀಕ್ಷಕರೇ, ಕಂಪ್ಲೀಟ್ ಆಗಿ ದೊಡ್ಡದಾಗಿರುವಂತ ಹಾಲ್ ಇದೆ. ವೆಂಟಿಲೇಷನ್ ಪರ್ಪಸ್ ವಿಂಡೋ ಕೂಡ ಮಾಡಿದ್ದಾರೆ. ನೋಡ್ಬೋದು, ಬೆಳಕು ತುಂಬಾ ಚೆನ್ನಾಗಿದೆ ಮನೆಯಲ್ಲಿ. ಸೊ ಇದು ಕಾಮನ್ ಬಾತ್ರೂಮ್ ನೋಡಿ. ಇವಾಗ ಇದು ಕಾಮನ್ ಬಾತ್ರೂಮ್ ಅಂತ ಮಾಡಿದ್ದೀವಿ. ಇದು ಸಫಿಷಿಯೆಂಟ್ ಆಗಿ 8 ಫೀಟ್ಗೆ 5 ಫೀಟ್ ಇದೆ. ಪ್ಲಸ್ ಇದು WPC ನಾವು ಡೋರ್ ಫಿಟ್ ಮಾಡಿದ್ದೀವಿ. ಏನಂದರೆ ಎಷ್ಟು 24 hours ನೀರು ಇದರ ಮೇಲೆ ಬಿದ್ರೂ ಏನೂ ಆಗದೆ ಇರೋ ಥರ ಅದು WPC ಡೋರ್ಸು ಪ್ಲಸ್ ವಾಸ್ಕಲ್ಸ್ ಫಿಟ್ಟಿಂಗ್ ಮಾಡಿಸಿದ್ದೀವಿ ಇದರಲ್ಲಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮಗೆ ಸಿಗೋದು ಒಂದು ಬೆಡ್ರೂಮ್. ಸೊ ಸ್ಪೇಸ್ ನೋಡಿ ಬೆಡ್ರೂಮ್ ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಬೆಳಕು ಕೂಡ ನೋಡ್ಬೋದು, ತುಂಬಾ ಚೆನ್ನಾಗಿ ಬೆಳಕು ಬರ್ತಾ ಇದೆ. ಸೊ ಇವನ್ ನಿಮ್ಗೆ ಒಂದು ಬಾಲ್ಕನಿ ಕೂಡ ಆ್ಯಡ್ ಆನ್ ಆಗಿರುತ್ತೆ 2 BHK ಅಲ್ಲಿ. ಸೊ 2 BHK ಆಲ್ಮೋಸ್ಟ್ ಸೇಮ್ ಮೆಜರ್ಮೆಂಟ್ ಅಲ್ಲಿ ಸೇಮ್ ಸೈಜ್ ಅಲ್ಲಿ ಬರ್ತಾ ಇರುವಂತದ್ದು. ಬಾಲ್ಕನಿ ಜೊತೆಗೆ ಈ ತರ ಒಂದು ಸ್ಪೇಸ್ ಅಲ್ಲಿ ಬಾಲ್ಕನಿ ಸಿಗುತ್ತೆ ನೋಡಿ ಸರ್. ಇವಾಗ ಇದು ಕಿಚನ್ ಏನಿದೆ, ಕಿಚನ್ 2 ಬೆಡ್ರೂಮ್ಗೆ ಕಿಚನ್ ಏನಿದೆ, ಕಿಚನ್ ಸಫಿಷಿಯೆಂಟ್ ಆಗಿ ಕಿಚನ್ ಮಾಡಿದೀವಿ. ಅದಕ್ಕೆ ಸ್ಲಾಬ್ ಕ್ಲೀನ್ ಆಗಿ ಸ್ಲಾಬ್ ಹಾಕಿದೀವಿ. 30 mm ಸ್ಲಾಬ್ ಮಾಡಿದೀವಿ. ಸಿಂಕ್ ಅಲ್ಲಿ ಬರುತ್ತೆ, ಸ್ಲಾಬ್ ಇಲ್ಲಿ ಬರುತ್ತೆ. ಇಲ್ಲೆಲ್ಲಾನು ಏನಿದೆ, ಇದು ಆಕ್ಚುಲಿ ಬೇರೆಯವರೆಲ್ಲಾನು ಟೈಲ್ಸ್ ಹಾಕೋದೇ ಇಲ್ಲ. ಏನಂತಂದ್ರೆ ಟೈಲ್ಸ್ ಹಾಕಿದ್ರೆ ಸುಮ್ಮನೆ ಇದಾಗತ್ತೆ ಅಂತೇಳಿ ವುಡ್ ವರ್ಕ್ ಆದ್ಮೇಲೆ ಮಾಡೋಣ ಅಂತೇಳಿ ಮಾಡ್ತಾರೆ. ನಾವು ಹಾಗೆ ಮಾಡೋದಿಲ್ಲ. ಇದು ಮಾಮೂಲಿ ಫಿಟ್ ಮಾಡ್ಬಿಟ್ಟು ಇದರ ಮೇಲೆ ನಾವು ಏನಿದೆ ಕಿಚನ್ ಕ್ಯಾಬಿನೆಟ್ ನಾವು ಮಾಡಬೇಕು ಅಂತೇಳಿ ಬಿಟ್ಕೊಂಡು ಇದ್ರ ಮೇಲೆ ಕಿಚನ್ ಕ್ಯಾಬಿನೆಟ್. ಹೌದು ಸರ್, ಇದು ಮಾಡ್ಕೊಂಡಿದೀವಿ ಸರ್. ಕ್ಲೀನ್. ಇವಾಗ ನೀವು ಹೇಳ್ತಾ ಇರೋ ಪ್ರೈಸ್ ಅಲ್ಲಿ ಕಿಚನ್ ಕ್ಯಾಬಿನೆಟ್ ಇನ್ಕ್ಲೂಡೆಡ್ ಆಗಿರತ್ತಾ ಅಥವಾ ಸಪರೇಟ್ ಕಾಸ್ಟ್ ಬರುತ್ತೆ? ಅದು ಕಿಚನ್ ಕ್ಯಾಬಿನೆಟ್ ಏನು ವುಡ್ ವರ್ಕ್ ಏನಿದೆ ಸರ್, ಟಿವಿ ಕ್ಯಾಬಿನೆಟ್ ಆಗಿರ್ಬೋದು, ವಾರ್ಡ್ರೂಬ್ಸ್ ಆಗಿರ್ಬೋದು, ಕಬೋರ್ಡ್ಸ್ ಆಗಿರ್ಬೋದು, ಅದೆಲ್ಲ ಏನು ಬಯರ್ ಕೇಳ್ತಾರೆ ಅದ್ರ ತಕ್ಕನಂಗೆ ನಾವು ಅದನ್ನ ರೆಡಿ ಮಾಡ್ಕೊಡ್ತೀವಿ. ಅದಕ್ಕೊಂದು ಕೊಟೇಶನ್ ಕೊಡ್ತೀವಿ. ಅವ್ರಿಗೆ ಯಾವ ರೀತಿ ಬೇಕು ಆ ರೇಂಜಲ್ಲಿ ನಾವು ಮಾಡ್ಕೊಡಕ್ಕೆ ನಾವು ರೆಡಿ ಆಗಿರ್ತೀವಿ. ಓಕೆ, ಸೊ 2 BHK ಏನ್ ಕಾಸ್ಟ್ ಬರ್ಬೋದು ಸರ್ ಇಲ್ಲಿ ರೆಂಟಲ್ ಇನ್ಕಮ್? ರೆಂಟ್ ಇದು ನಿಯರ್ ಒಂದು 25,000 rupees ರೆಂಟ್ ಕೊಡ್ತಾರೆ 2 BHK. ಹೌದು, 2 BHK. ಓಕೆ, ಸೊ 1 BHK ನಿಮ್ಗೆ ಒಂದು 12,000 ಬಂದ್ರೆ 2 BHK ನಿಮ್ಗೆ 25,000 ವರೆಗೂ ನಿಮ್ಗೆ ರೆಂಟಲ್ ಇನ್ಕಮ್ ಬರುತ್ತೆ. ಸೊ ಆಲ್ಮೋಸ್ಟ್ ಈ ಬಿಲ್ಡಿಂಗ್ ನೀವು ಕಂಪ್ಲೀಟ್ ಆಗಿ ಬಾಡಿಗೆಗೆ ಬಿಟ್ರೆ ಅಪ್ ಟು 1,10,000 ವರೆಗೂ ರೆಂಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಬನ್ನಿ, ಇದು ಇನ್ನೊಂದು ನಿಮ್ಗೆ ಮಾಸ್ಟರ್ ಬೆಡ್ರೂಮ್ ಇದೆ. ಸೊ ನೋಡ್ತಾ ಇರ್ಬೋದು, ಇದು ಕೂಡ ಸ್ಪೇಸ್ ತುಂಬಾ ಚೆನ್ನಾಗಿ ಡೀಸೆಂಟ್ ಆಗಿ ನಿಮ್ಗೆ ಈ ಬೆಡ್ರೂಮ್ ಅಲ್ಲಿ ಇದೆ. ಆಫ್ಕೋರ್ಸ್ ನಿಮ್ಗೆ ಇಲ್ಲಿ ವೆಂಟಿಲೇಷನ್ ಪರ್ಪಸ್ ವಿಂಡೋ ಕೂಡ ಬಿಟ್ಟಿದ್ದಾರೆ. ಹಾಗೆ ಈ ಸೈಡ್ ನೋಡೋದಾದ್ರೆ ಸ್ಟೋರೇಜ್ ಸ್ಪೇಸ್ ಇದೆ. ಅದ್ರ ಬ್ಯಾಕ್ ಸೈಡ್ ನಿಮ್ಗೆ ಮೀನ್ಸ್ ಅಟ್ಯಾಚ್ ಟಾಯ್ಲೆಟ್ ಕೂಡ ಬರ್ತಾ ಇದೆ. ಅಟ್ಯಾಚ್ ಟಾಯ್ಲೆಟ್ಸು, ಡ್ರೆಸ್ಸಿಂಗ್ ರೂಮ್ಸು,
ಆಮೇಲೆ ಒಂದು ಮನೆಗೆ 2 ಬೆಡ್ರೂಮ್ ಮನೆಗೆ 2 ನಾವು ಬಾಲ್ಕನಿನ ನಾವು ಪ್ರಾವಿಷನ್ ಕೊಟ್ಟಿದ್ದೀವಿ. ಪ್ಲಸ್ ನಾವು ಯೂಸ್ ಮಾಡಿರ್ತಕ್ಕಂಥ ಮೆಟೀರಿಯಲ್ ಎಲ್ಲ ಒಳ್ಳೆ ಬ್ರ್ಯಾಂಡೆಡ್ ಮೆಟೀರಿಯಲ್ಲೇ ನಾವು ಯೂಸ್ ಮಾಡಿದ್ದೀವಿ. ವೈರ್ಸ್ ಅಲ್ಲಿ ಎಲ್ಲ ಬಂದ್ಬಿಟ್ಟು ನಾವು ಪಿನ್ನಲೆಕ್ಸು ಪ್ಲಸ್ ಆಂಕರ್ ನಾವು ವೈರ್ಸ್ ಹಾಕೊಂಡಿದೀವಿ. ಜೊತೆಗೆ ಸ್ವಿಚಸ್ ಎಲ್ಲ ರೋಮಾ ಸ್ವಿಚ್ ಫಿಟ್ ಮಾಡಿಸಿದೀವಿ. ಆದ್ರಿಂದ ಏನೂ ಬರೋದಿಲ್ಲ, ಎಲ್ಲಾನು ವಾರಂಟಿ ಇರುವಂತ ಮೆಟೀರಿಯಲ್ ನಾವು ಫಿಟ್ ಮಾಡಿದೀವಿ. ಓಕೆ ಸರ್. ಸೊ ವೀಕ್ಷಕರೇ ನೋಡ್ತಾ ಇದ್ದೀರಾ, ಇದು 2 BHK ಇರುತ್ತೆ. ನಿಮಗೆ 2 BHK ಟೋಟಲ್ 2 ಯೂನಿಟ್ ಸಿಗ್ತಾ ಇದೆ. 1 BHK ಒಂದು ಸೆಮಿ ಕಮರ್ಷಿಯಲ್ ಹಾಗೆ ಒಂದು ಕೆಳಗಡೆ ಫುಲ್ ಕಮರ್ಷಿಯಲ್ ಸ್ಪೇಸ್ ಇರುವಂತ ಒಂದು ಬಿಲ್ಡಿಂಗ್ ನಿಮಗೆ ಸೇಲಿಗೆ ಇರೋದು. ಒಳ್ಳೆ ಕ್ವಾಲಿಟಿಯಲ್ಲಿ ಕನ್ಸ್ಟ್ರಕ್ಷನ್ ಆಗಿರುವಂತದ್ದು. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಗೊಳ್ತಾ ಹೋಗೋಣ. ಮತ್ತೆ ಸೊ ಮೇಲೆ ಹೋಗಿ ಇವಾಗ ಒಂದು ಬ್ಯಾಚುಲರ್ ರೂಮ್ ಕೂಡ ಇದೆ ಅಂತ, ಅದು ಹೇಗಿದೆ ಅಂತ ನೋಡೋಣ ಬನ್ನಿ. ಹಾಗೆ ವೀಕ್ಷಕರೇ ಮೇಲೆ ಸಿಗ್ತಾ ಇರೋದು ಒಂದು ನಿಮಗೆ ಬ್ಯಾಚುಲರ್ ರೂಮ್. ಬನ್ನಿ ಸರ್. ಸೊ ಇದು ಏನ್ ಮೆಜರ್ಮೆಂಟ್ ಅಲ್ಲಿ ಬರ್ತಾ ಇದೆ ಸರ್? ಸರ್ ಇದು ಬಂದ್ಬಿಟ್ಟು 12/9 ಇದೆ ಸರ್. ಇದು 12/9ಗೆ ರೂಮ್ ಮಾಡಿದ್ದೀವಿ ಸರ್. ಜೊತೆಗೆ ನಾವು ಒಂದು ಅಟ್ಯಾಚ್ ಒಂದು ಬಾತ್ರೂಮ್ ಮಾಡಿದ್ದೀವಿ ಸರ್. ಇದರ ಒಳಗಡೆ ನಾವು ಕಮೋಡ್ ಏನೇನು ಫಿಟ್ಟಿಂಗ್ಸ್ ಬರಬೇಕು ಅದನ್ನೆಲ್ಲಾನು ಆಮೇಲೆ ನಾವು ಫಿಟ್ ಮಾಡ್ಕೊಡ್ತೀವಿ. ಓಕೆ. ಸೊ ಬ್ಯಾಚುಲರ್ ಗೆ ಇದೊಂದು ರೂಮ್ ಪರ್ಫೆಕ್ಟ್ ಆಗಿದೆ. ಇದು ಕೂಡ ನೀವು ರೆಂಟ್ ಬ್ಯಾಚುಲರ್ ಅಂತಾನು ಹೇಳ್ಬೋದು. ಜೊತೆಗೆ 2 ಬೆಡ್ರೂಮ್ ಸಾಲಲ್ಲ ಅಂತಂತಂದ್ರೆ 1 ಬೆಡ್ರೂಮ್ ಮೇಲ್ಗಡೆ ಇರುತ್ತೆ. ಅವ್ರು ಅದು ಬೇಕಾದ್ರೂ ಅವ್ರು ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಆ ಪ್ರಾವಿಷನ್ ಅಲ್ಲಿ ನಾವು ಇದು ಮಾಡ್ಕೊಂಡಿದೀವಿ. ಪ್ಲಸ್ ಇದು ಹೊರಗಡೆ ಬಂದ್ರೆ ಏನಿದೆ, ಇದು ಖಾಲಿ ಜಾಗ. ಇದನ್ನ ಅವರು ಆಕ್ಚುಲಿ ವಾಕಿಂಗ್ ಮಾಡ್ಕೊಳ್ಳೋಕ್ಕೆ, ಇನ್ನೊಂದು ಏನು ಆರಾಮಾಗಿ ಟೈಮ್ ಪಾಸ್ ಮಾಡೋಕ್ಕೆ, ಇನ್ನೊಂದು ಇದು ಕ್ಲೀನಾಗೆ ನಾವು ಸ್ಪೇಸಸ್ ಕ್ಲೀನಾಗಿ ಖಾಲಿ ಬಿಟ್ಟಿದ್ದೀವಿ. ಜೊತೆಗೆ ಒಂದು ಅಲ್ಲಿ ಕಾಣಿಸ್ತಾ ಇರೋದಂತ ಒಂದು ಸ್ಟೋರ್ ರೂಮ್ ಅಂತ ಮಾಡಿದ್ದೀವಿ. ಏನನ್ನ ಮನೆ ಸಾಮಾನು ಏನನ್ನ ಅದು ಇದು ಉಳ್ಕೊಂಡಿದ್ರೆ ಅದನ್ನ ತಂದು ಆ ರೂಮ್ ಅಲ್ಲಿ ನೀವು ಸ್ಟೋರ್ ಮಾಡ್ಕೋಬಹುದು. ಅದಕ್ಕೊಂದು ಪ್ರಾವಿಷನ್ ಮಾಡ್ಬಿಟ್ಟು ಅದೊಂದು ರೂಮ್ ಮಾಡ್ಬಿಟ್ಟಿದ್ವಿ. ಓಕೆ ಸರ್. ಹಾಗೆ ಡಾಕ್ಯುಮೆಂಟ್ಸ್ ಬಗ್ಗೆ ಮಾತಾಡೋದಾದ್ರೆ ಯಾವ ತರ ಡಾಕ್ಯುಮೆಂಟ್ಸ್ ಸರ್? ಇದು ಡಾಕ್ಯುಮೆಂಟ್ಸ್ ಅಲ್ಲಿ ಏಕಾತ ಡಾಕ್ಯುಮೆಂಟ್ಸ್. ಇದು BBMP ಏಕಾತ ಆಗಿದೆ. ಪ್ಲಸ್ DC ಕನ್ವರ್ಷನ್ ಆಗಿದೆ. ಆಮೇಲೆ ಲೋನ್ಸ್ ಯಾವ ಬ್ಯಾಂಕ್ ಅಲ್ಲಿ ಬೇಕಾದ್ರೂ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ನಿಮ್ಗೆ ಲೋನ್ ಪ್ರಾವಿಷನ್ ಸಿಗತ್ತೆ. ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಎಷ್ಟು % ಡೌನ್ ಪೇಮೆಂಟ್ ಮಾಡ್ಬೇಕಾಗೋದು ಸರ್? ನೀವು ಅದು ಅವರು ಏನಿದೆ ಅವರು ಸಿಬಿಲ್ ಸ್ಕೋರ್ ಮೇಲೆ ಅವರು ಬ್ಯಾಂಕ್ ಅವರು ಹೇಳ್ತಾರೆ. ಅವರು ಎಲಿಜಿಬಿಲಿಟಿ ಇದ್ರೆ ಯಾವ ಬ್ಯಾಂಕ್ ಅಲ್ಲಿ ಬೇಕಾದ್ರೂ ಲೋನ್ ಕೊಡಕ್ಕೆ ರೆಡಿ. ಎಲಿಜಿಬಿಲಿಟಿ ಇದಾಯ್ತು ಸರ್. ಇವಾಗ ಎಷ್ಟು % ವರೆಗೆ ಲೋನ್ ಸರ್? ಇದು ನಿಮ್ಗೆ 80% ವರೆಗೂ ಲೋನ್. 80% ವರೆಗೂ ಲೋನ್ ಆಗುತ್ತೆ. ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗುತ್ತಾ ಸರ್? ಹೌದು ಆಗುತ್ತೆ. ಸೊ ವೀಕ್ಷಕರೇ, BBMP A ಖಾತಾದಲ್ಲಿರೋದ್ರಿಂದ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಕೂಡ ಆಗುತ್ತೆ. ಅಬ್ಸರ್ವ್ ಮಾಡಬಹುದು, ಮೆಟ್ರೋನೇ ಹೋಗ್ತಾ ಇದೆ. ಸೊ ನೋಡಿ, ಅಲ್ಲಿ ಕೋನನ್ಕುಂಟೆ ಕ್ರಾಸ್ ಮತ್ತೆ ದೊಡ್ಡಕಲ್ಸಂದ್ರ ಮೆಟ್ರೋ ಸ್ಟೇಷನ್ ಮಧ್ಯದಲ್ಲೇ ಈ ಒಂದು ಬಿಲ್ಡಿಂಗ್ ನಿಮ್ಗೆ ಲೊಕೇಟೆಡ್ ಆಗಿರೋದು. ಸೊ ತುಂಬಾ ಒಂದು ಒಳ್ಳೆ ಪ್ರೈಮ್ ಲೊಕೇಶನ್ ಅಂತಾನೆ ಹೇಳ್ಬೋದು. ನಿಮ್ಗೆ ಇದು ಏನ್ ಕಾಣಿಸ್ತಾ ಇದೆ, ಇದು ಪ್ರೆಸ್ಟೇಜ್ ಪಾಲ್ಕಾನ್ ಸಿಟಿ. ನೋಡಿ ಅಲ್ಲಿ ಏನ್ ಕಾಣಿಸ್ತಾ ಇದೆ, ಅದು 4M ಮಾಲ್. ಅದು ನೋಡಿ ಜಸ್ಟ್ ಇದು ಕುಮಾರನ್ ಸ್ಕೂಲ್, ಫೇಮಸ್ ಕುಮಾರನ್ ಸ್ಕೂಲ್ ಇದೆ ಇಲ್ಲಿ. ಇದೇ ರೀತಿ ಆಮೇಲೆ ಇದು ಈ ಕಡೆ ಹೋದ ಈ ಕಡೆ ಏನಿದೆ ಮೆಟ್ರೋ ಸ್ಟೇಷನ್ ಏನಿದೆ, ಇದು ಕನಕಪುರ ರೋಡ್ ಬಂದ್ರೆ ಇದು ಬಂದ್ಬಿಟ್ಟು ಇದು ರಿಂಗ್ ರೋಡ್ಗೆ ಜಾಯಿನ್ ಆಗುವಂತದ್ದು ಸರ್ವಿಸ್ ರೋಡ್. ಇದು ಸರ್ವಿಸ್ ರೋಡ್, ಇದು ಮೈನ್ ರೋಡ್. ಇದು 24 hours ಗಾಡಿ ಓಡ್ತಾನೆ ಇರುತ್ತೆ. ಅದರಿಂದ ಕಮರ್ಷಿಯಲ್ಗೆ ಮಾಡ್ತಿರುವಂತ ಜಾಗ ಇದು. ಓಕೆ. ಸೊ ಹಾಗೆ ವೀಕ್ಷಕರೇ, ನೀವು ನೋಡ್ದಂಗೆ 2 ಸೈಡ್ ನಿಮ್ಗೆ ಮೇನ್ ರೋಡ್ ಸಿಗ್ತಾ ಇರುವಂತದ್ದು. ಈ ಸೈಡ್ ನಿಮ್ಗೆ ರಿಂಗ್ ರೋಡ್ ಸಿಗ್ತಾ ಇದೆ, ಆ ಸೈಡ್ ನಿಮ್ಗೆ ಕನಕಪುರ ಮೇನ್ ರೋಡ್ ಸಿಗ್ತಾ ಇದೆ. ಸೊ ಒಂದು ಒಳ್ಳೆ ಹಾಟ್ ಲೊಕೇಶನ್ ಅಲ್ಲಿ ಸಿಗ್ತಾ ಇರುವಂತ ಪ್ರಾಪರ್ಟಿ. ಸೊ ಪ್ರಾಪರ್ಟಿ ಪ್ರೈಸ್ ಏನಿದೆ ಸರ್ ಇವಾಗ? ಸರ್ ಇವಾಗ ನಾವು ಪ್ರಾಪರ್ಟಿ ಪ್ರೈಸ್ ನಾವು ಕೋಟ್ ಮಾಡ್ತಾ ಇರೋದು 220 ಮಾಡ್ತಾ ಇದ್ದೀವಿ ಸರ್. ಸ್ವಲ್ಪ ನಿಮ್ ಕಡೆಯಿಂದ ಬಂದಾಗ ಸ್ವಲ್ಪ ನಾವು ಕಡಿಮೆ ಮಾಡ್ಬಿಟ್ಟು ಕೊಡ್ತೀವಿ ಸರ್. ಓಕೆ. ಸೊ ವೀಕ್ಷಕರೇ, ಈ ಪ್ರಾಪರ್ಟಿ ಪ್ರೈಸ್ ಬಂದು ನಿಮ್ಗೆ 2,20,00,000 ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾರೆ. ಸೊ BBMP A ಖಾತಾದಲ್ಲಿ ಇರೋದು. ಇಮಿಡಿಯೇಟ್ ನೀವೇನಾದ್ರೂ ಪರ್ಚೇಸ್ ಮಾಡಿದ್ರೆ ರಿಜಿಸ್ಟರ್ ಕೂಡ ಇಮಿಡಿಯೇಟ್ ಆಗಿ ರಿಜಿಸ್ಟ್ರೇಷನ್ ಆಗುತ್ತೆ. ಇಂಡಿವಿಜುವಲ್ A ಖಾತಾ ಬರುತ್ತೆ. ಸೊ ಪ್ರೈಸ್ ಬಂದು ನಿಮ್ಗೆ 2,20,00,000, ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರುತ್ತೆ. ಅದರಲ್ಲಿ ಸರ್ ನಮಗೆ ಏನನ್ನ ಇಂಟೀರಿಯರ್ ನಾವೇ ಮಾಡ್ಕೊಂತೀವಿ. ನಮ್ಗೆ ಏನ್ ಕಡಿಮೆ ಮಾಡ್ಕೊಡ್ತೀರಾ ಅಂದ್ರೆ ಟೋಟಲಿ 10 lakhs ಕಡಿಮೆ ಮಾಡ್ಕೊಟ್ಬಿಡ್ತೀನಿ ಸರ್. ಓಕೆ. ಸೊ ಇಂಟೀರಿಯರ್ ಪ್ರೈಸ್ 10 lakhs ಕಡಿಮೆ ಮಾಡ್ಕೊಡ್ತೀವಿ. ಇಲ್ಲ ಅಂತಂತಂದ್ರೆ ಇಲ್ಲ ನೀವೇ ಮಾಡಿಸ್ಕೊಡಿ ಅಂತಂದ್ರೆ ನೀವು ಏನ್ ಯಾವ ರೀತಿ ಕೇಳ್ತೀರಾ ಆ ರೀತಿ ನಾವು ಮಾಡಿಸ್ಕೊಡಕ್ಕೆ ನಾವು ರೆಡಿ ಇರ್ತೀವಿ. ಓಕೆ ಸರ್. ಸೊ ಹಾಗೆ ಇಲ್ಲಿ ಸರೌಂಡಿಂಗ್ ಡೆವಲಪ್ಮೆಂಟ್ಸ್ ಎಲ್ಲ ಯಾವ ತರ ಇದೆ ಸರ್? ಡೆವಲಪ್ಮೆಂಟ್ಸ್ ನೋಡಿ ಸರ್, ಇಲ್ಲಿ ಮೆಟ್ರೋ ಕ್ಯಾಶ್ ಅಂಡ್ ಕ್ಯಾರಿ ಇದೆ. ಜೊತೆಗೆ ಈ ಕಡೆ ಬಂದ್ರೆ ಡಿಮಾರ್ಟ್ ಇದೆ. ಈ ಕಡೆ ಬಂದ್ರೆ ಇದು ಕೃಷ್ಣಂ ಇದೆ, A2B ಹೋಟೆಲ್ಸ್ ಇದೆ. ಏನು ಇದು ಲೊಕೇಟೆಡ್ ಇದೆ ಸರ್, ಇಲ್ಲೆಲ್ಲ ಟೋಟಲಿ 100% ಎಲ್ಲ ಏನೇನು ಫೆಸಿಲಿಟಿ ಬೇಕು, ಹೋಟೆಲ್ಸು, ರೂಮ್ಸು ಎಲ್ಲ ಫೆಸಿಲಿಟಿ ಇರುವಂತದ್ದು ಜಾಗ ಇದು. ಸೊ ಮೋಹನ್ ಸರ್, ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ ಸರ್. ಸರಿ ಸರ್.